ವಿಶೇಷವಾಗಿ ನಮ್ಮೆಲ್ಲರ ಕಾಯೋ ತಾಯಿ, ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ನನ್ನ ತಾಯಿ ಪುನಶ್ಚೇತನವಾಗಿ ಹೊಸ ಅಲಂಕಾರವನ್ನು ಮಾಡಿ ನಮ್ಮ ನೇತಾಜಿ ನಗರದ ಎಲ್ಲ ನನ್ನ ವಿಶೇಷ ಬಂಧುಗಳು, ನನ್ನ ಕುರುಬಾಂಧವರು ಹಾಗೂ ಅಂತ್ಯಕಾಲದಿಂದ ಅಯ್ಯಪ್ಪ ಅವ್ರ ಫ್ಯಾಮಿಲಿಯವರು ಈ ತಾಯಿ ನೆರವೇರಿಸ್ಕೊಂಡು ಬಂದಿದ್ದರು. ನನ್ನೆಲ್ಲ ಕುಟುಂಬದವ್ರ ಮನೆಗೆ ಬಂದು ಆಹ್ವಾನ ಮಾಡಿ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಮಾತುಕತೆ ಮಾಡಿದಾಗ ನಾನು ಖಂಡಿತವಾಗ್ಲೂ ಬರ್ತೀನಿ. ನಾಳೆ ನನ್ನ ಕಾರ್ಯಕ್ರಮ ವಿದೇಶದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ನೈಟ್ ಹೊರಡ್ತಾ ಇದ್ದೀನಿ. ಅದಕ್ಕೆ ಇವತ್ತೇ ಬಂದು ನಿಮ್ಮೆಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತೀನಿ, ತಾಯಿ ದರ್ಶನ ಮಾಡ್ತೀನಿ ಅಂತ ಹೇಳಿದೆ. ಇಡೀ ನಮ್ಮ ಸೌದಿ ಯಲ್ಲಾಪುರದಿಂದ ನಡೆದು ನಮ್ಮ ರೇಣುಕಾ ಯಲ್ಲಮ್ಮ ನಡೆದು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಶಕ್ತಿ ದೇವತೆ ಅಂತ ಹೇಳಿದ್ರೆ ರೇಣುಕಾ ಯಲ್ಲಮ್ಮ ತಾಯಿ. ಇವತ್ತು ತಾಯಿ ದರ್ಶನ ಪಡೆದು ಹೋಗ್ತಾ ಇದ್ದೀನಿ. ನಾನು ಏನೋ ಒಂದು ವಿಶೇಷವಾಗಿ ಕೇಳ್ಕೊಂಡಿದ್ದೀನಿ, ಅದು ಹೇಳಲ್ಲ, ಮುಂದಿನ ದಿವಸ ಹೇಳ್ತೀನಿ. ನಾನು ಇಲ್ಲಿ ಏನು ಬೇಡ್ಕೊಂಡ್ರೂ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಾನು ಬಂದಾಗ ನಾನು ಇಲ್ಲಿ ಬಂದು ಕಣ್ಣ ನೀರು ಹಾಕ್ಕೊಂಡಿದ್ದೆ. ನಾನು ಯಾರಿಗೂ ಹೇಳಿಲ್ಲ, ಯಾಕೆ ತಾಯಿ ನನ್ನ ನೋವು ನಿಮ್ಗೆ ಅರ್ಥ ಆಗ್ತಾ ಅಲ್ವಾ ಅಂತ ಕೇಳ್ಕೊಂಡೋದೆ. ತಾಯಿ ವಿಶೇಷವಾಗಿ 1 ಲಕ್ಷ ಇದರಿಂದ ನಾನು ಗೆಲ್ಸ್ಕೊಟ್ಟಿದ್ದಾಳೆ. ಇವತ್ತು ಕೂಡ ತಾಯಿಗೆ ಒಂದು ಅರಿಕೆ ಒತ್ತಿದ್ದೀನಿ. ನಾನು ಲಾಸ್ಟ್ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ, ನೀವೇನು ಮಾಡಿಸ್ಕೊಡ್ತೀರಿ ಅಂತಂದಾಗ ಖಂಡಿತವಾಗ್ಲೂ ಅಲಂಕಾರ ಮತ್ತು ಊಟ ನಾನು ಮಾಡಿಸ್ಕೊಡ್ತೀನಿ. ಯಾಕಂದರೆ ಏನೇ ಎತ್ತ ಮಾಡ್ಬೋದು, ನನ್ನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ. ಬಹುಶಃ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ನೋಡದೆ ಬರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಒಬ್ಬ ಶಾಸಕನಾಗಿ ಸ್ವಾಗತವನ್ನು ಬಯಸ್ತಾ, ಬಹುಶಃ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗಿ ನೆರವೇರ್ತದೆ. ನಿಮ್ಮ ಕಷ್ಟಗಳೆಲ್ಲ ಮರೆತು ಎಲ್ಲರೂ ಬೇಡ್ಕೊಳ್ಳಿ, ಒಳ್ಳೇದಾಗಲಿ. ಆ ರೇಣುಕಾ ಯಲ್ಲಮ್ಮ ತಾಯಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ದಿವಸದಲ್ಲಿ ಮುಳಬಾಗಿಲು ಅಭಿವೃದ್ಧಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು